ಒಂದು ದ್ವೀಪದಲ್ಲಿ ಎಲ್ಲ ಭಾವನೆಗಳು ವಾಸಿಸುತ್ತಿದ್ದವು. ಯಾಕಂದರೆ ಏನನ್ನುತ್ತೀರಿ? ಸಂತೋಷ, ದುಃಖ, ಜ್ಞಾನ ಮತ್ತು ಪ್ರೀತಿಯೂ ಸೇರಿದಂತೆ ಎಲ್ಲವೂ ಒಟ್ಟಾಗಿ ವಾಸಿಸುತ್ತಿದ್ದವು. ಒಂದು ದಿನ ಆ ದ್ವೀಪ ಮುಳುಗುತ್ತದೆ ಎಂದು ದ್ವೀಪದಲ್ಲಿ ಘೋಷಿಸಲಾಯಿತು. ಪ್ರೀತಿಯನ್ನು ಹೊರತುಪಡಿಸಿ ಎಲ್ಲವೂ ದೋಣಿಯನ್ನು ತಯಾರಿಸಿ ಹೊರಟು ಹೋದವು. ಪ್ರೀತಿ ಮಾತ್ರ ಅಲ್ಲಿಯೇ ಉಳಿಯಿತು. ಕೊನೆಯ ಕ್ಷಣದವರೆಗೂ ಪ್ರೀತಿ ತಡೆದುಕೊಳ್ಳಲು ಬಯಸಿತು. ದ್ವೀಪವು ಬಹುತೇಕ ಮುಳುಗುವ ಪರಿಸ್ಥಿತಿಗೆ ಬಂದಾಗ ಅದು ಸಹಾಯ ಕೇಳಲು ನಿರ್ಧರಿಸಿತು. ಅಷ್ಟರಲ್ಲಿ ಐಶ್ವರ್ಯವು ಪ್ರೀತಿಯ ಪಕ್ಕದಿಂದ ಒಂದು ದೋಣಿಯಲ್ಲಿ ಹಾದು ಹೋಗುತ್ತಿತ್ತು. ಪ್ರೀತಿಯು ಐಶ್ವರ್ಯಕ್ಕೆ, ನನ್ನನ್ನು ಕರೆದುಕೊಂಡು ಹೋಗು ಎಂದು ಕೇಳಿಕೊಂಡಾಗ ಐಶ್ವರ್ಯ, ಇಲ್ಲ, ದೋಣಿಯಲ್ಲಿ ಬಹಳಷ್ಟು ಚಿನ್ನ ಬೆಳ್ಳಿ ಇರುವುದರಿಂದ ನನ್ನ ದೋಣಿಯಲ್ಲಿ ನಿನಗೆ ಸ್ಥಳವಿಲ್ಲ ಎಂದು ಹೇಳಿತು. ಅಷ್ಟರಲ್ಲಿ ದುಃಖ ಪಕ್ಕದಲ್ಲಿ ಹಾದು ಹೋಗುತ್ತಿತ್ತು. ಪ್ರೀತಿಯು ಸಹಾಯವನ್ನು ಕೇಳಿದಾಗ ದುಃಖವು, ನಾನು ಮೊದಲೇ ನೋವಿನಲ್ಲಿದ್ದೇನೆ, ನಾನು ಏಕಾಂಗಿಯಾಗಿರಲು ಬಯಸುತ್ತೇನೆ ಎಂದು ಹೇಳುತ್ತಾ ಹೊರಟೇ ಬಿಟ್ಟಿತು. ಪಕ್ಕದಲ್ಲಿ ಸಂತೋಷ ಹಾದು ಹೋಗುತ್ತಿತ್ತು. ಪ್ರೀತಿಯು ಸಂತೋಷದ ಸಹಾಯವನ್ನು ಕೇಳಿದಾಗ ಅದು ಕೇಳದ ಹಾಗೆ ಹೊರಟು ಬಿಟ್ಟಿತು. ಪ್ರೀತಿಗೆ ಬಹಳ ನೋವಾಯಿತು. ಯಾರೂ ಸಹಾಯ ಮಾಡದ ಕಾರಣ ಅದು ಅಳತೊಡಗಿತು. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ, ಬಾ ಪ್ರೀತಿ, ನಾನು ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಎಂಬ ಶಬ್ದ ಕೇಳಿಸಿತು. ಪ್ರೀತಿ ಸಂತೋಷದಿಂದ, ಯಾರು, ಎಲ್ಲಿಂದ ಬಂದಿರಿ ಎಂದು ಕೇಳದೆ ಅದರ ಜೊತೆಯಲ್ಲಿ ಹೊರಟಿತು. ನೆಲ ಸೇರುವ ಸಮಯದವರೆಗೂ ಅದು ಏನೂ ಮಾತನಾಡಲಿಲ್ಲ. ದಡ ಸೇರಿದಾಗ ಅದು, ನೀನು ಯಾರು ಎಂದು ಕೇಳುವಷ್ಟರಲ್ಲಿ ಅದು ಅಲ್ಲಿ ಇರಲಿಲ್ಲ. ಪ್ರೀತಿಯ ಪಕ್ಕದಲ್ಲಿ ವಯಸ್ಸಾದ ಜ್ಞಾನಕ್ಕೆ ಅದು ಯಾರು ಎಂದು ಕೇಳಿತು. ಅದಕ್ಕೆ ವಯಸ್ಸಾದ ಜ್ಞಾನ, ಅದು ಸಮಯ ಎಂದಿತು. ಅದಕ್ಕೆ ಪ್ರೀತಿ, ನಾನು ಸಹಾಯ ಕೇಳದೆ ಸಮಯ ನನಗೆ ಯಾಕೆ ಸಹಾಯ ಮಾಡಿತು ಎಂದು ಕೇಳಿದಾಗ ಜ್ಞಾನವು ನಗುತ್ತಾ, ಏಕೆಂದರೆ ಸಮಯಕ್ಕೆ ಮಾತ್ರವೇ ಪ್ರೀತಿಯ ಬೆಲೆ ತಿಳಿದಿರುತ್ತೆ ಎಂದಿತು. ಇದು ನಿಜವಾದ ವಿಷಯ. ಸಮಯ ಇರುವಾಗಲೇ ನಾವು ನಮ್ಮ ಪ್ರೀತಿ ಪಾತ್ರರನ್ನು ಪ್ರಶಂಸಿಸಬೇಕು, ಅವರಿಗೆ ಪ್ರೀತಿಯನ್ನು ತೋರಿಸಬೇಕು. ಅದೇ ರೀತಿಯಲ್ಲಿ ನಾವು ದೇವರ ಪ್ರೀತಿಯನ್ನು ಸರಿಯಾದ ಸಮಯದಲ್ಲಿ ತಿಳಿದುಕೊಳ್ಳಬೇಕು. ನಾನು